ನಮಸ್ಕಾರ ಸ್ನೇಹಿತರೆ, ವಾಸ್ಟ್ ಅಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಏನು ಆಗಸ್ಟ್ 2ನೇ ತಾರೀಕು PC ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ. ಸೊ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಮತ್ತು ಪ್ರವೇಶ ಪರೀಕ್ಷೆ 2026 ನಿಷೇಧಿತ ವಸ್ತುಗಳು ಮತ್ತು ವಸ್ತು ಸಂಹಿತೆ ಅನ್ನೋ ಒಂದು ನೀತಿ ನಿಯಮಾವಳಿಗಳು ಮೈಸೂರು ಜಿಲ್ಲಾ ಪೊಲೀಸ್ ಒಂದು ಇದರಿಂದ ಕೊಡಲಾಗಿದೆ. ಸೊ ಈಗ ನಾವು ಏನೆಲ್ಲ ಒಯ್ಬೇಕು ಅಂದ್ರೆ ನಮ್ಮ ಉತ್ತರ ಭಾರತದಲ್ಲಿ ಒಯ್ಬೇಕು ಅಂತೀವ್ರಿ. ಸೊ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು, ಏನೆಲ್ಲ ತೆಗೆದುಕೊಂಡು ಹೋಗ್ಬಾರ್ದು ಅನ್ನೋದನ್ನ ನೀಟಾಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ನಿಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ಗಿಂತ ಮುಂಚೆ ನೋಡಿ, ಎಕ್ಸಾಮ್ಗೆ ಹೋಗ್ಮೇಲೆ ಅಲ್ಲಿ ಪರದಾಡೋದಕ್ಕಿಂತ ಸೊ ಮೊದಲೇ ನೀತಿ ನಿಯಮಗಳನ್ನ ತಿಳಿದುಕೊಂಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಬರಿತಾ ಇದ್ದೀರಾ ಅಂಡ್ ಆಲ್ಸೋ ಯಾವ್ದೆಲ್ಲ ಮುಂದೆ ಎಕ್ಸಾಮ್ ಬರುತ್ತೆ ಅವ್ರಿಗೂ ಕೂಡ ಇದೆಲ್ಲ ಅಪ್ಲೈ ಆಗೇ ಆಗತ್ತೆ. ಸೊ ನಮ್ಮ ಎಕ್ಸಾಮ್ಗೂ ಕೂಡ ಇದನ್ನೆಲ್ಲ ಆಮೇಲೆ ಎಕ್ಸಾಮ್ ಇದ್ದಾಗ ಹೇಳ್ತಾರೆ. ಸೊ ಈಗ ನೋಡಿ ಸ್ನೇಹಿತರೆ, ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ತಗೊಂಡ್ ಹೋಗ್ಬಾರ್ದು ಅಂತ ಕೊಟ್ಟಿದ್ದಾರೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಹೊಸದಾಗಿ ಇವತ್ತಿನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ ನೋಡಿ. ಸೊ ಇಲ್ಲಿ CET ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವ ಮೊದಲು ಅಭ್ಯರ್ಥಿಗಳನ್ನು ಕಟ್ಟುನಿಟ್ಟಾದ ಮತ್ತು ಕಡ್ಡಾಯ ಭದ್ರತಾ ತಪಾಸಣೆಗೆ ಒಳಪಡಿಸಲಾಗುತ್ತದೆ ಅಲ್ವಾ. ಸೊ ಇದರ ಜೊತೆಗೆ CCTV ಕಣ್ಗಾವಲು ಮತ್ತು AI ಆಧಾರಿತ ಮುಖಚರ್ಯೆ ಗುರುತಿಸುವಿಕೆ ಸೇರಿದಂತೆ ಬಹು ಗುರುತಿನ ಪರಿಶೀಲನಾ ಪ್ರಕ್ರಿಯೆಗಳನ್ನ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಮ್ಗೆಲ್ಲ ಎಕ್ಸಾಮ್ ಹೋಗಿಂತ ಮುಂಚೆ ಇವೆಲ್ಲ ಅನುಭವಗಳಾಗಿದೆ ಅಲ್ವಾ. ಸೊ ಇದು ಇದೆ, ಯಾವಾಗಿಂದ ಮೊದಲಿಂದನೂ ಕೂಡ ಎಲ್ಲ ಏನು ಪರಿಶೀಲನೆ ಮಾಡ್ತಾರೆ, ಮುಖಚರ್ಯೆ ಆಗಿರ್ಬಹುದು ಎಲ್ಲವನ್ನ ಮಾಡ್ತಾರೆ, ಇದೇನು ಹೊಸದಾಗಿಲ್ಲ. ಬಟ್ ಏನು ತಗೊಂಡ್ಕೊಂಡು ಹೋಗ್ಬೇಕು, ಏನ್ ತೆಗೆದುಕೊಂಡು ಹೋಗ್ಬಾರ್ದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ. ಸೊ ನೋಡಿ, ಇಲ್ಲಿ ನಮ್ಗೆ ಪ್ರಮುಖವಾಗಿ ಗೊತ್ತಾಗ್ಬಿರ್ಬೇಕಂತದ್ದು ಸೊ ನಿಷೇಧಿತ ವಸ್ತುಗಳು ಮತ್ತು ಸಾಧನಗಳು ಇದಾವೆ. ಸೊ ಯಾವ್ದೆಲ್ಲ ವಸ್ತುಗಳನ್ನ, ಯಾವುದೆಲ್ಲ ಒಂದು ಸಾಧನಗಳನ್ನ ನಾವು ಒಯ್ಯಬಾರ್ದು ಅದನ್ನ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಸೊ ನೋಡಿ, ಪಠ್ಯ ಸಾಮಗ್ರಿಗಳು. ಪಠ್ಯ ಸಾಮಗ್ರಿಗಳಂದ್ರೆ ಯಾವುದು? ಇಲ್ಲಿ ನಿಮ್ಮ ಜೆರಾಕ್ಸ್ ಆಗಿರ್ಬಹುದು, ಬರೆದಿಟ್ಟುಕೊಂಡಂತ ಅಥವಾ ಪ್ರಿಂಟ್ ಮಾಡಿಕೊಂಡಿರ್ತವಂತ ಆಗಿರ್ಬಹುದು, ಚೀಟಿಗಳಾಗಿರ್ಬಹುದು, ಜೆಮೆಟ್ರಿ ಬಾಕ್ಸ್, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್ ಇರುತ್ತಲ್ಲ, ನೀವು ಈಗ ಪೆನ್ನು ಪೆನ್ಸಿಲ್ ಎಲ್ಲ ತಗೊಂಡು ಹೋಗಿರ್ತೀರಾ, ಪೌಚ್. ಆ ಪೌಚ್ ಕೂಡ ಎಲ್ಲ ಸ್ನೇಹಿತರೆ ನೆನಪಿರ್ಲಿ, ಪ್ಲಾಸ್ಟಿಕ್ ಪೌಚ್ಗಳನ್ನು ಕೂಡ ಒಯ್ಯೋ ಹಾಗಿಲ್ಲ ನೀವು. ಸೊ ಕ್ಯಾಲ್ಕುಲೇಟರ್, ಸ್ಕೇಲ್ ನೋಡಿ, ಸ್ಕೇಲ್ ಇಲ್ಲ, ಬರೆಯುವ ಪೇಪರ್ ಪೆನ್ ಡ್ರೈವ್ ಆಗಿರ್ಬೋದು, ಅದಾದ್ಮೇಲೆ ಎರೈಸರ್, ಲಾಕ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್, ಸ್ಕ್ಯಾನರ್ ಇತ್ಯಾದಿ. ನೋಡಿ, ಇಷ್ಟೆಲ್ಲ ಪಠ್ಯ ಸಾಮಗ್ರಿಗಳನ್ನು ಕೂಡ ನೀವು ಒಯ್ಯೋಗಿಲ್ಲ. ಸೊ ಈಗ ಒಂದ್ ಪೇಪರ್ ಮಧ್ಯೆ ಇನ್ನೊಂದು ಪೇಪರ್ಗೆ ನಮ್ಗೆ ಸಮಯ ಕೊಟ್ಟಿರ್ತಾರೆ, ನಾವು ಇಂಟರ್ವಲ್ ಅಲ್ಲಿ ಓದ್ಬೇಕು ಅಂತ ತಗೊಂಡು ಹೋಗಿರ್ತಾರೆ. ಸೊ ಅದು ಕೂಡ ಅಲ್ಲಿ ಅಲೌಡ್ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಈಗ ನೀವು ಇಲ್ಲಿ ಕಾಮನ್ ಆಗಿ ಇದೆಲ್ಲ ನಮ್ಗೆ ಆಲ್ಮೋಸ್ಟ್ ನಾಲೆಜ್ ಇರುತ್ತೆ, ಬಟ್ ಪ್ಲಾಸ್ಟಿಕ್ ಪೌಚ್ ನ ಒಯ್ದಿರ್ತೀರಾ ಅಲ್ವಾ. ಸೊ ಕಂಪಾಸ್ ಬಾಕ್ಸ್ ಆಗಿರ್ಬೋದು, ಕಂಪಾಸ್ ಬಾಕ್ಸ್ ಯಾರು ಇಲ್ಲ, ಬಟ್ ಪ್ಲಾಸ್ಟಿಕ್ ಪೌಚ್ ಗಳನ್ನ ಒಯ್ದಿರ್ತಾರೆ ಪೆನ್ಸ್ ಗಳನ್ನ ಇಟ್ಕೊಳ್ಳಕ್ಕೆ, ಮತ್ತೆ ಅದಾದ್ಮೇಲೆ ಈ ರಬ್ಬರು ಪೆನ್ಸಿಲ್ ಇಟ್ಕೊಳ್ಳಕ್ಕೆ ಒಯ್ದಿರ್ತಾರೆ. ಸೊ ಇದು ನಿಷೇಧ ಇದೆ, ನೆನಪಿರ್ಲಿ. ನೆಕ್ಸ್ಟ್ B ನೋಡಿ, ಆಧುನಿಕ ಸಂವಹನ ಸಾಧನಗಳು. ಆಧುನಿಕ ಸಂವಹನ ಸಾಧನಗಳು ಅಂದ್ರೆ ಮೊಬೈಲ್, ನಿಮ್ಗೆ ಗೊತ್ತಿರುತ್ತೆ. ಸೊ ಮೊಬೈಲ್ ಫೋನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ನೋಡಿ ಇಯರ್ ಫೋನ್ಗಳು, ಮೈಕ್ರೋಫೋನ್, ಪೇಜರ್ ಇತ್ಯಾದಿಗಳಂತಹ ಯಾವುದೇ ಆಧುನಿಕ ಸಂವಹನ ಸಾಧನಗಳು, ಇವು ಯಾವುದನ್ನು ನೀವು ಒಯ್ಯೋ ಹಾಗಿಲ್ಲ ಸ್ನೇಹಿತರೆ. ಸಿಗೆ ಬನ್ನಿ, ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಹಿಂದೆ ಏನ್ ಮಾಡ್ತಾ ಇದ್ರು, ಯಾವಾಗ್ಲೂ ಕೂಡ ಅಲವ್ ಇಲ್ಲ, ಅಲವ್ ಇದ್ರು ಕೂಡ ಒಂದು ರೂಮ್ ಕೊಟ್ಟು ಅಲ್ಲಿ ಆ ಒಂದು ಎಲ್ಲಿ ನಮ್ಮ ಸೆಂಟರ್ ಬಿದ್ದಿರುತ್ತೆ, ಸೆಂಟರ್ ಅವರೇ ಒಂದು ರೂಮ್ ಅನ್ನ ಮಾಡಿ ಅಲ್ಲಿ ಕೆಲವೊಂದು ಕೂಪನ್ಸ್ ನ ಕೊಡೋದ್ರ ಮೂಲಕ ಅಥವಾ ಒಂದು ಚೀಟಿ ಮೇಲೆ ನಂಬರ್ ಬರೆದು ಕೊಡ್ತಾ ಇದ್ರು. ಆ ವ್ಯವಸ್ಥೆ ಇತ್ತು, ಬಟ್ ಈಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹೋಗಕ್ಕಿಂತ ಮುಂಚೆ ಬೆಟರ್ ನೀವು ಮನೆಯಲ್ಲೇ ಎಲ್ಲವನ್ನು ಇಟ್ಟು ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ವೈಯಕ್ತಿಕ ವಸ್ತುಗಳು ಯಾವುದು, ವ್ಯಾಲೆಟ್ ಆಗಿರ್ಬೋದು, ಗಾಗಲ್ಸು, ಓಕೆ, ಅದಾದ್ಮೇಲೆ ಕೈ ಚೀಲಗಳು, ಬೆಲ್ಟು, ಕ್ಯಾಪ್ಗಳಂತಹ ವಸ್ತುಗಳನ್ನ ನಿಷೇಧ ಮಾಡಲಾಗಿದೆ. ಸೊ ಮಣಿಕಟ್ಟು ಮತ್ತು ವಸ್ತುಗಳಂತ ಇದೆ. ಏನು ಮಣಿಕಟ್ಟು ವಸ್ತುಗಳಂದ್ರೆ ವಾಚು, ಬ್ಯಾಂಗಲ್, ಕ್ಯಾಮ್ರಾ, ಇವುಗಳನ್ನ ನೀವು ಒಯ್ಯೋ ಹಾಗಿಲ್ಲ. ಸೊ ಕ್ಯಾಮ್ರಾ ಅಂತೂ ಯಾರು ತಗೊಂಡು ಹೋಗೋದಿಲ್ಲ, ಬಟ್ ಬ್ಯಾಂಗಲ್ಸ್ ಕೂಡ ನಿಷೇಧ ಮಾಡಿದ್ರೆ ಅನ್ನೋದು ನೆನಪಿರ್ಬೇಕು. ಬ್ಯಾಂಗಲ್, ಸೊ ವಾಚ್ ಕೂಡ ಒಯ್ಯೋದಿಲ್ಲ ರೀ, ಅಷ್ಟು ಗೊತ್ತಿದೆ ಎಲ್ಲರಿಗೂ. ಸೊ ನೀವು ಬ್ಯಾಂಗಲ್ ತಗೊಂಡು ಹೋಗ್ಬೋದು, ಬ್ಯಾಂಗಲ್ ಕೂಡ ನಿಷೇಧ ಇದೆ ಅಂತ ನೆನಪಿರ್ಲಿ. ಒಂದು ಮಂಗಲ್ಸೂತ್ರ, ಇನ್ನೊಂದು ಮೂಗಿನ ಕಡ್ಡಿ, ಇವೆರಡನ್ನ ಬಿಟ್ರೆ ಎಲ್ಲವೂ ನಿಷೇಧ ಆಗಿದೆ ಎಕ್ಸಾಮ್ ಅಲ್ಲಿ. ಸೊ ನೋಡಿ, ಗುಪ್ತ ಸಾಧನಗಳು ಅಂತ ತಗೊಂಡಿದ್ದಾರೆ, ಹಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಮೈಕ್ರೋಚಿಪ್, ಕ್ಯಾಮ್ರಾ, ಬ್ಲೂಟೂತ್ ಸಾಧನ ಮುಂತಾದ ಸಂವಹನ ಸಾಧನಗಳನ್ನು ಮರೆಮಾಡುವ ಮೂಲಕ ನ್ಯಾಯಯುತವಲ್ಲದ ವಿಧಾನಗಳಿಗೆ ಬಳಸಬಹುದಾದ ಯಾವುದೇ ಇತರ ವಸ್ತು. ನೋಡಿ, ಗುಪ್ತವಾಗಿ ನೀವೇನಾದ್ರೂ ಅಲ್ಲಿ
ತೋರಿಸದೇ ಇರ್ತಕ್ಕಂಥ ಸಣ್ಣ ಪುಟ್ಟ ಇರುತ್ತಲ್ರಿ, ಒಂದು ಚಿಪ್ ಆಗಿರ್ಬೋದು, ಕ್ಯಾಮ್ರಾ, ಬ್ಲೂಟೂತ್ಸ್ ಎಲ್ಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಿಷೇಧ ಮಾಡಲಾಗಿದೆ. ಇಲ್ಲಿ ನೋಡಿ ಸ್ಪೆಷಲ್ ಆಗಿ ಆಹಾರ ಮತ್ತು ಪಾನೀಯ ಇದನ್ನು ಕೂಡ ನಿಷೇಧ ಮಾಡಿದ್ದಾರೆ. ಓಕೆನಾ? ಸೊ ನೀವು ಏನು ಎಕ್ಸಾಮ್ಗೆ ಹೋಗುವಾಗ ಇದನ್ನೆಲ್ಲ ಒಯ್ತಿರಲ್ವಾ, ಆಹಾರ, ಚಿಪ್ಸ್ ಪಾಕೆಟ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಸೊ ಮಧ್ಯಾಹ್ನಕ್ಕೆ ಬೇಕಾಗುತ್ತೆ ನಿಮ್ ಸೆಕೆಂಡ್ ಪೇಪರ್ಗಂತೆ ಒಯ್ದಿರ್ತಾರೆ ಕೆಲವೊಬ್ರು. ಸೊ ಹಾಗಾಗಿ ಇಲ್ಲಿ ಆಹಾರ ಮತ್ತು ಪಾನೀಯ ಕೂಡ ನಿಷೇಧ ಮಾಡಲಾಗಿದೆ, ಸ್ಪೆಷಲಿ ನೆನ್ಪಿಟ್ಕೊಳ್ಳಿ. ಸೊ ಒಂದು ಬ್ಯಾಂಗಲ್ಸ್ ಆಗಿರ್ಬೋದು, ಇಲ್ಲಿ ವಾಟರ್ ಬಾಟಲ್ ಆಗಿರ್ಬೋದು, ಮತ್ತೆ ನಿಮ್ಮ ಬೆಲ್ಟು, ವ್ಯಾಲೆಟ್, ಇದೆಲ್ಲ ಪರ್ಸು, ಇದೆಲ್ಲವೂ ಕೂಡ ನಿಮ್ಗೆ ಆ ಒಂದು ಸೆಂಟರ್ ಇಡ್ತಾ ಇಲ್ಲ ಅವರು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ, ಈ ಮೇಲಿನ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ಸಂಗ್ರಹಿಸಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಸೊ ಈಗೆಲ್ಲ ಕೆಲವೊಂದು ಬದಲಾವಣೆಗಳು ನೋಡಿದ್ರಿ, ನೀಟ್ ಎಕ್ಸಾಮ್ ಅಲ್ಲಿ ಆಗಿರೋದು, ಎಲ್ಲ ಬದಲಾವಣೆಗಳಿಂದ ಈ ಕಟ್ಟುನಿಟ್ಟಾದ ಒಂದು ವ್ಯವಸ್ಥೆ ಬಂದಿರಬಹುದು. ಸೊ ಹಂಗಾಗಿ ಸ್ನೇಹಿತರೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇನ್ನು ಡ್ರೆಸ್ ಹೆಂಗಿರ್ಬೇಕು, ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಸೊ ನೋಡಿ, ನಿಮ್ಮ ಒಂದು ಶರ್ಟ್ ಹಾಫ್ ಆಗಿರ್ಬೇಕು, ಇದು ಫುಲ್ ಇರಬಾರ್ದು. ಓಕೆನಾ? ಸೊ ನೋಡಿ, ಇವೆರಡನ್ನ ರೈಟ್ ಮಾಡಿದ್ದಾರೆ, ಇವೆರಡನ್ನ ರಾಂಗ್ ಮಾಡಿದ್ದಾರೆ. ಸೊ ಉದ್ದ ತೋಳುಗಳ ಡ್ರೆಸ್ಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಬಾರದು, ಶಾರ್ಟ್ ಡ್ರೆಸ್ ಇರ್ಬೇಕು. ಓಕೆ. ಅಂಡ್ ತಲೆ ಹೊದಿಕೆಗಳು, ನೋಡಿ ತಲೆ ಹೊದಿಕೆಗಳು, ಮುಖಗಳನ್ನು ಕವರ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಅಥವಾ ಸ್ಕಾರ್ಫ್ ಹಾಕೊಂಡು ಕೂತ್ಕೊಳ್ಳೋದಾಗ್ಲಿ, ನಮ್ಗೆ ಅಲರ್ಜಿ ಇದೆ ಅಂತ ಅನ್ಕೊಂಡ್ಬಿಟ್ಟು ಮಾಸ್ಕ್ ಹಾಕೊಂಡು ಬರೆಯೋದಾಗ್ಲಿ, ಇದು ಯಾವುದು ಕೂಡ ಅಲವ್ ಇಲ್ಲ. ಸೊ ಕಿವಿ, ತಲೆ ಮತ್ತು ಮುಖ ಮುಚ್ಚುವಂತಹ ಯಾವುದೇ ಉಡುಪುಗಳನ್ನ ಧರಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬರಬಾರ್ದು. ಫುಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಭರಣಗಳು. ಸೊ ನೀವು ನಾನು ಈಗಾಗಲೇ ಹೇಳಿರೋ ಹಾಗೆ ಮೂಗುತಿ ಮತ್ತೆ ಮಂಗಳಸೂತ್ರ, ಮೂಗಿನ ಕಡ್ಡಿ, ನಾವು ಮೂಗಿನ ಕಡ್ಡಿ ಅಂತೀವಿ, ನೀವೇನಂತೀರಿ ಮೂಗ್ ನತ್ತು ಅಂತ ಅನ್ಕೋರಿ ಅಥವಾ ಏನಾದ್ರು ಅನ್ಕೊಳ್ಳಿ. ಓಕೆ. ಸೊ ನೋಸ್ ರಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಮಂಗಲಸೂತ್ರ, ಒಂದು ಮೂಗಲ್ಲಿರ್ತಕ್ಕಂತಹ ಮೂಗುತಿ, ಇವ್ ಎರಡನ್ನ ಬಿಟ್ರೆ ನೀವೇನು ಅಲ್ಲಿ ತಗೊಂಡು ಹೋಗೋ ಹಾಗಿಲ್ಲ, ಈವನ್ ಬೆಂಗಲ್ಸ್ ಇಟ್ಕೊಂಡು. ಓಕೆ, ಅದನ್ನ ಹೇಳಿದೀನಿ. ಸೊ ಪಾದರಕ್ಷೆಗಳು ನಿಮ್ಗೆ ಹೆಂಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕ್ರಿ, ಹಿಂಗ ಕ್ಲೋಸ್ ಮಾಡಿರೋದು, ಶೂ ಹಾಕೊಳ್ಳೋದು. ಈಗ ಲೇಡೀಸ್ ಕೂಡ ಶೂಸ್ ಎಲ್ಲ ಹಾಕೊಂತೀವಲ್ವಾ, ಸೊ ಅದನ್ನೆಲ್ಲ ಹಾಕೊಳ್ಳೋ ಹಾಗಿಲ್ಲ. ಚಪ್ಪಲಿಗಳು ಕಡಿಮೆ ಒಂದು ಹಿಮ್ಮಡಿ ಇರುವ ಸ್ಯಾಂಡಲ್ಗಳನ್ನು ಧರಿಸುವುದು ಉತ್ತಮ ಅಂತ ಕೊಟ್ಟಿದ್ದಾರೆ. ಚಪ್ಪಲಿ ಹಾಕೋರಿ ಅಥವಾ ನೀವು ಸ್ವಲ್ಪ ಸ್ಯಾಂಡಲ್ ಟೋಟಲಿ ಓಪನ್ ಆಗಿರ್ಬೇಕು, ಕ್ಲೋಸ್ಡ್ ರೀತಿ ಇರಬಾರ್ದು. ಶೂ ಹಾಕಿಕೊಂಡು ಬರುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಈಗ ಇದೆಲ್ಲವೂ ಸಾಮಾನ್ಯ ಒಂದು ಎಲ್ರಿಗೂ ಕೂಡ ಇರ್ತಕ್ಕಂಥ ಒಂದು ಮಾಹಿತಿ ಆಯ್ತು. ಹಾಗಿದ್ರೆ ಈಗ ಏನು ಶ್ರವಣ ಸಾಧನಗಳನ್ನ ಬಳಸ್ತಾರಲ್ವಾ, ಸೊ ಕಿವಿ ಕೇಳಿಸ್ಕೊಳ್ದೆ ಇರೋರು ಅಂದ್ರೆ ಕಿವುಡೋರೆಲ್ಲ, ಸೊ ಅವ್ರಿಗೆ ಸ್ನೇಹಿತರೆ ಏನು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ಇದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಶ್ರವಣ ಸಾಧನವನ್ನ ನೀವು ಬಳಸ್ತಿರಲ್ವಾ, ಸೊ ಬಳಸೋರು 2 ಗಂಟೆಗಳ ಮೊದಲು, ನೋಡಿ ಇಡೀ ಓದೋ ಅವಶ್ಯಕತೆ ಇಲ್ಲ ನಮ್ಗೆ, ಇದು ಕಾಮನ್ ಬರೀ ಅವ್ರಿಗೆ ಮಾತ್ರ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 2 ಗಂಟೆ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ UDID ಕಾರ್ಡ್, ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಅವರನ್ನು ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಶ್ರವಣ ಸಾಧನೆಗಳನ್ನ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡ್ತಾರೆ. ಸೊ ಟೋಟಲಿ ಯಾರೆಲ್ಲ ಈ ಒಂದು ಪ್ರಾಬ್ಲಮ್ ಇಂದ ಫೇಸ್ ಮಾಡ್ತಾ ಇದ್ದೀರಾ, ನೀವು 2 ಅವರ್ಸ್ ಬಿಫೋರ್ ಹೋಗಿ ಅಷ್ಟೇ, ಮತ್ತೇನಿಲ್ಲ. ಇದಾದ್ಮೇಲೆ ಯಾವುದೇ ಧಾರ್ಮಿಕ ಉಡುಪುಗಳನ್ನು ಧರಿಸಿಕೊಂಡು ಪರೀಕ್ಷೆ ಬರೆಯಲು ಇಚ್ಛಿಸುವವರು ಪರೀಕ್ಷೆಗೆ 2 ಗಂಟೆ ಮೊದಲು ಕೇಂದ್ರಕ್ಕೆ ವರದಿ ಮಾಡಿಕೊಳ್ಳಲು ಅವರನ್ನು ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ನೋಡಿ, ಈಗ ಅವ್ರ ಧಾರ್ಮಿಕ ಸಂಬಂಧಪಟ್ಟ ಕೆಲವೊಂದು ಉಡುಪುಗಳಿದೆ, ನಿಮ್ಗೆ ಓಪನ್ ಹೇಳೋದು ಬೇಡ, ಅರ್ಥ ಆಗುತ್ತೆ. ಸೊ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ, ಹಾಕೊಂಡ್ರು ಪ್ರಾಬ್ಲಮ್ ಇಲ್ಲ, ಬಟ್ ಬಿಫೋರ್ ಯು ಆಲ್ಸೋ ಏನ್ ಮಾಡ್ಬೇಕು, ಅವರು ಕೂಡ ಏನ್ ಮಾಡ್ಬೇಕು ಸ್ನೇಹಿತರೆ, ಅಲ್ಲಿ 2 ಅವರ್ಸ್ಗಿಂತ ಬಿಫೋರೇ ಬಂದು ಏನಂತಂದ್ರೆ ಸೊ ತಪಾಸಣೆಗೆ ಒಳಗಾಗ್ಬೇಕು. ಆವಾಗ ಅವರಿಗೆ ಅವಕಾಶನ ಕೊಡ್ತೀನಿ ಅಂತ ಇಲ್ಲಿರ್ತಕ್ಕಂತಹ ಮಾಹಿತಿ. ಅದಾದ್ಮೇಲೆ ಸೊ ಎಲ್ಲಾ ಅಭ್ಯರ್ಥಿಗಳು ಮತ್ತು ಪೋಷಕರು ಸಹಕರಿಸಲು ವಿನಂತಿ ಮಾಡಿದ್ದಾರೆ. ಸೊ ಅಲ್ಲಿ ಬಂದು ಆ ಎಕ್ಸಾಮ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಮಾಡೋದಾಗ್ಲಿ ಅಥವಾ ಎಲ್ಲಿಡ್ಬೇಕು, ಏನ್ ಮಾಡ್ಬೇಕು, ನಾವು ತಗೊಂಡು ಹೋಗಲ್ಲ, ನಮ್ಮ ಊರ್ ದೂರ ಇದೆ, ಹಂಗೆ ಹಿಂಗೆ ಎಷ್ಟೋ ನೆಪಗಳಿರುತ್ತೆ. ಸೊ ಅದಕ್ಕಿಂತ ಮುಂಚೆನೆ ಎಲ್ಲಾ ಕೊಟ್ಟಿದ್ದಾರೆ. ಅಂದ್ರೆ ಬುದ್ಧಿವಂತರು ಇದನ್ನ ತಿಳ್ಕೊಂಡು ಇದನ್ನೆಲ್ಲವನ್ನ ಕೂಡ ಅಪ್ಲೈ ಮಾಡ್ಕೊಂಡು ನಮ್ಮ ಪರೀಕ್ಷೆಗಳಿಗೆ ಹೋಗಿ ಅನಾವಶ್ಯಕ ಗೊಂದಲಗಳಿಗೆ ಒಳ ಮಾಡದೆ ಎಕ್ಸಾಮ್ ಸಕ್ಸಸ್ಫುಲ್ ಆಗ್ಲಿ ಅಂತ. ಒಂದು ನೋಟಿಫಿಕೇಶನ್ ಬರ್ಬೇಕಾದ್ರೆ ಎಷ್ಟು ಒದ್ದಾಡಿದೀರಾ ಗೊತ್ತೇ ಇದೆ. ಹಾಗಾಗಿ ಇಂಥ ಸಿಲ್ಲಿ ಏನು ವಿಚಾರಗಳನ್ನ ಮಾಡ್ಕೊಂಡು ಪ್ರಾಬ್ಲಮ್ ಮಾಡೋದು ಬೇಡ, ಶಾಂತಿಯುತವಾಗಿ ನಡೀಬೇಕು ಎಕ್ಸಾಮ್ ಅಲ್ವಾ. ಸೊ ನೋಡಿ, ಇಲ್ಲಿ ಶನಿವಾರ ಶಿವದಾರ ಧರಿಸಿ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಕ್ಲಿಯರಾ? ಈಗ ಶನಿವಾರ ಹಾಕೊಂತಾರೆ, ಲಿಂಗಗಳನ್ನ ಧರಿಸಿರ್ತಾರಲ್ವಾ, ಸೊ ಇವ್ರು ಎಲ್ಲರಿಗೂ ಕೂಡ ಏನಂತಂದ್ರೆ ಹಾಕೋಬಹುದು, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ.
ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ತುಂಬಾ ಸ್ವಲ್ಪ ನಿಮ್ಗೆ ಸಣ್ಣದಂತ ಇದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸ್ಬೋದು, ಆದ್ರೆ ಗೊತ್ತಿದ್ದವರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.